ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಸಾಮಾನ್ಯವಾಗಿ ರಾಜಕೀಯ ಅಂದರೆ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳ ನಡುವೆ ವಾದ ವಿವಾದಗಳು ನಡೆಯೋದು ಸಹಜ. ಆದರೆ ಕರ್ನಾಟಕದಲ್ಲಿ ಅದು ಕೂಡ ರಾಷ್ಟ್ರೀಯ ಅತಿದೊಡ್ಡ ಪಕ್ಷ ಎಂದು ಗುರುತಿಸಿಕೊಂಡಿರುವ ಬಿಜೆಪಿ ಪಕ್ಷದಲ್ಲಿ ಪ್ರಬಲ ನಾಯಕರಾಗಿ ಬೆಳೆದಿರುವ ಯಡಿಯೂರಪ್ಪ ಹಾಗೂ ಯತ್ನಾಳ್ ಅವರ ಮಧ್ಯ ಯಾವಾಗಲೂ ವಾದ ವಿವಾದಗಳು ನಡೀತಾನೆ ಇರುತ್ತೆ. ಯಾವ ಮಟ್ಟಿಗೆ ಅಂದರೆ ಇವರು ಒಂದೇ ಪಕ್ಷದವರ ಅಥವಾ ವಿರೋಧ ಪಕ್ಷದವರ ಅನ್ನುವಷ್ಟರ ಮಟ್ಟಿಗೆ ವಾದ ವಿವಾದಗಳು ನಡೀತಾನೆ ಇರುತ್ತೆ. ಆದರೆ ತುಂಬಾ ಜನಕ್ಕೆ ಇದರ ಹಿಂದಿನ ಸತ್ಯ ಏನು ಅನ್ನೋದು ಗೊತ್ತಿಲ್ಲ. ಅದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ, ಬನ್ನಿ. ಫ್ರೆಂಡ್ಸ್, ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು BS ಯಡಿಯೂರಪ್ಪ ಕುಟುಂಬದ ನಡುವಿನ ವೈಷಮ್ಯವು ದೀರ್ಘಕಾಲದಿಂದಲೂ ನಡೀತಾನೆ ಇದೆ. ಅದು ಹಲವು ಹಂತಗಳಲ್ಲಿ ಬಹಿರಂಗಗೊಂಡಿದೆ. ಈ ದ್ವೇಷದ ಪ್ರಮುಖ ಕಾರಣಗಳಲ್ಲಿ ಒಂದೆಂದರೆ 2019ರಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ತಮ್ಮ ಸಂಪುಟದಲ್ಲಿ ಯತ್ನಾಳ್ ಅವರಿಗೆ ಮಂತ್ರಿ ಸ್ಥಾನವನ್ನು ನೀಡಲು ನಿರಾಕರಿಸಿದ್ದು. ಯತ್ನಾಳ್ ಅವರು ತಮ್ಮನ್ನು ಪಕ್ಷದಲ್ಲಿ ಕಡೆಗಣಿಸಲಾಗ್ತಾ ಇದೆ ಎಂದು ಭಾವಿಸಿದರು. ಯತ್ನಾಳ್ ಅವರು ಹಿರಿಯ ಶಾಸಕರಾಗಿದ್ದರು, ಹಿಂದೆ ಕೇಂದ್ರ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ್ರು. ಹೀಗಾಗಿ ಯಡಿಯೂರಪ್ಪ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಸಿಗುತ್ತೆ ಎಂಬ ಪ್ರಬಲ ಆಕಾಂಕ್ಷೆಯನ್ನ ಹೊಂದಿದ್ರು. ಯತ್ನಾಳ್ ಅವರು ಪಂಚಮಸಾಲಿ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿದ್ದರು. ಈ ಸಮುದಾಯಕ್ಕೆ ಪ್ರಾತಿನಿಧ್ಯ ಸಿಗಬೇಕು ಎಂದು ಬೇಡಿಕೆ ಇತ್ತು. ಹೀಗಾಗಿ ಅವರಿಗೆ ಸ್ಥಾನ ಸಿಗದೇ ಇರುವುದು ಸಮುದಾಯದ ಮಟ್ಟದಲ್ಲಿಯೂ ಚರ್ಚೆಗೆ ಗ್ರಾಸವಾಯಿತು. ಇನ್ನು ಯತ್ನಾಳ್ ಅವರಿಗೆ ಮಂತ್ರಿ ಸ್ಥಾನ ಸಿಗದೇ ಇರುವುದು ಯಡಿಯೂರಪ್ಪ ತಮ್ಮ ಪುತ್ರ ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯಕ್ಕಾಗಿ ಇತರ ನಾಯಕರನ್ನ ಕಡೆಗಣಿಸ್ತಾ ಇದ್ದಾರೆ ಎಂದು ಉದಾಹರಣೆಯಾಗಿ ಬಳಸಿಕೊಂಡ್ರು. ಇದು ಕುಟುಂಬ ರಾಜಕಾರಣದ ವಿರುದ್ಧದ ಅವರ ಧ್ವನಿಗೆ ಬಲ ನೀಡಿತು. ಮಂತ್ರಿ ಸ್ಥಾನ ಸಿಗದೇ ಇರುವುದಕ್ಕೆ ಯತ್ನಾಳ್ ಅವರು ವೈಯಕ್ತಿಕ ಅವಮಾನ ಎಂದು ಪರಿಗಣಿಸಿದ್ರು. ಇದರಿಂದಾಗಿ ಅವರು ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ ಸಾರ್ವಜನಿಕವಾಗಿ ವಾಗ್ದಾಳಿ ನಡೆಸಲು ಆರಂಭಿಸಿದ್ರು. ಮಂತ್ರಿ ಸ್ಥಾನ ಹಂಚಿಕೆ ವಿಚಾರದಲ್ಲಿ ಯತ್ನಾಳ್ ಅವರ ಅಸಮಾಧಾನ ಪಕ್ಷದೊಳಗಿನ ಇತರ ಭಿನ್ನಮತೀಯರ ಧ್ವನಿಗೂ ಉತ್ತೇಜನ ನೀಡಿತು. ಇದು ಯಡಿಯೂರಪ್ಪ ನಾಯಕತ್ವಕ್ಕೆ ಒಂದು ಸವಾಲಾಗಿತ್ತು. ಹೀಗಾಗಿ ಮಂತ್ರಿ ಸ್ಥಾನ ನಿರಾಕರಣೆಯು ಕೇವಲ ಒಂದು ಘಟನೆಯಾಗಿರದೆ ಯತ್ನಾಳ್ ಅವರಲ್ಲಿ ಆಳವಾಗಿ ಬೇರೂರಿದ್ದ ಅಸಮಾಧಾನ ಮತ್ತು ಯಡಿಯೂರಪ್ಪ ಕುಟುಂಬದ ವಿರುದ್ಧದ ಅವರ ದ್ವೇಷಕ್ಕೆ ಒಂದು ನಿರ್ದಿಷ್ಟ ಸ್ವರೂಪವನ್ನು ನೀಡಿತು. ಇದು ನಂತರದ ದಿನಗಳಲ್ಲಿ ಅವರ ನಡುವಿನ ರಾಜಕೀಯ ವೈಷಮ್ಯಕ್ಕೆ ವೇದಿಕೆಯಾಯಿತು. ಇನ್ನು ಯತ್ನಾಳ್ ಅವರು ಯಡಿಯೂರಪ್ಪ ತಮ್ಮ ಬೆಳವಣಿಗೆಯನ್ನ ತಡೆಯಲು ಪ್ರಯತ್ನಿಸ್ತಾ ಇದ್ದಾರೆ ಎಂದು ಆರೋಪಿಸಿದ್ರು. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ್ಲೂ ಯತ್ನಾಳ್ ಅವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಇದು ಅವರ ಅಸಮಾಧಾನವನ್ನ ಮತ್ತಷ್ಟು ಹೆಚ್ಚಿಸಿತು. ಯತ್ನಾಳ್ ಅವರು ಯಡಿಯೂರಪ್ಪ ಮತ್ತು ಅವರ ಪುತ್ರ BY ವಿಜಯೇಂದ್ರ ವಿರುದ್ಧ ಕುಟುಂಬ ರಾಜಕಾರಣ ಮತ್ತು ಭ್ರಷ್ಟಾಚಾರದ ಆರೋಪಗಳನ್ನು ನಿರಂತರವಾಗಿ ಮಾಡಿದ್ರು. ಇದು ಅವರ ದ್ವೇಷದ ಕೇಂದ್ರ ಬಿಂದುವಾಗಿತ್ತು. ಈ ಆರೋಪಗಳು ಅವರ ವೈಷಮ್ಯವನ್ನ ಸಾರ್ವಜನಿಕ ವೇದಿಕೆಗೆ ತಂದವು ಮತ್ತು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾದವು. ಯಡಿಯೂರಪ್ಪ ಅವರು ತಮ್ಮ ಪುತ್ರನನ್ನ ಅಂದ್ರೆ ವಿಜಯೇಂದ್ರ ಅವರನ್ನ ರಾಜಕೀಯವಾಗಿ ಮುಂಚೂಣಿಗೆ ತರಲು ಪಕ್ಷದೊಳಗೆ ಪ್ರಭಾವ ಬೀರ್ತಾ ಇದ್ದಾರೆ ಎಂದು ಯತ್ನಾಳ್ ಅವರು ಆರೋಪಿಸಿದ್ರು. ವಿಜಯೇಂದ್ರ ಅವರು ಯಾವುದೇ ಅಧಿಕೃತ ಹುದ್ದೆಯಲ್ಲಿ ಇಲ್ಲದಿದ್ದರೂ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ರಾಜ್ಯ ಆಡಳಿತದಲ್ಲಿ ಅನಾಗತ್ಯವಾಗಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಎಂದು ಯತ್ನಾಳ್ ಅವರು ಪದೇ ಪದೇ ಆರೋಪಿಸಿದ್ರು. ಕಿಂಗ್ ಮೇಕರ್ ಎಂದು ಕರೆಸಿಕೊಳ್ತಾ ಇದ್ರು, ಆದರೆ ಅಧಿಕೃತ ಸ್ಥಾನಮಾನವಿಲ್ಲದೆ ಪ್ರಭಾವ ಬೀರ್ತಾ ಇದ್ರು ಎಂದು ಟೀಕಿಸಿದ್ರು. ಬಿಜೆಪಿ ಒಂದು ಕುಟುಂಬ ಆಧಾರಿತ ಪಕ್ಷ ಅಲ್ಲ ಅಂತ ಯತ್ನಾಳ್ ಅವರು ವಾದಿಸ್ತಾ ಇದ್ರು. ಯಡಿಯೂರಪ್ಪ ತಮ್ಮ ಕುಟುಂಬದ ಸದಸ್ಯರನ್ನ ಉನ್ನತ ಸ್ಥಾನಗಳಿಗೆ ತಳ್ತಾ ಇದ್ರು. ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವ ಮತ್ತು ತತ್ವಗಳಿಗೆ ವಿರುದ್ಧವಾಗಿದೆ ಎಂದು ಅವರು ಆರೋಪಿಸಿದ್ರು. ಇನ್ನು ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದಾಗ ಯತ್ನಾಳ್ ತೀವ್ರವಾಗಿ ವಿರೋಧಿಸಿದ್ರು. ಇದು ಕುಟುಂಬ ರಾಜಕಾರಣದ ಪರಾಕಾಷ್ಠೆ ಎಂದು ಬಣ್ಣಿಸಿದ್ರು ಮತ್ತು ಇದರಿಂದ ಪಕ್ಷಕ್ಕೆ ಹಾನಿಯಾಗುತ್ತೆ ಎಂದು ಎಚ್ಚರಿಸಿದ್ರು. ಇನ್ನು ಯತ್ನಾಳ್ ಯಡಿಯೂರಪ್ಪ ಅವರ ಆಡಳಿತಾವಧಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಎಂದು ಸಾರ್ವಜನಿಕವಾಗಿ ಆರೋಪಿಸಿದ್ರು. ಪ್ರಮುಖವಾಗಿ ಭೂ ವ್ಯವಹಾರಗಳು, ಗುತ್ತಿಗೆಗಳು ಮತ್ತು ವರ್ಗಾವಣೆಗಳಲ್ಲಿ ಅಕ್ರಮಗಳು ನಡೆದಿವೆ ಎಂದು ಅವರು ಸೂಚಿಸಿದ್ರು. ಕೆಲವೊಮ್ಮೆ ಯತ್ನಾಳ್ ಯಡಿಯೂರಪ್ಪ ಅವರ ಸರ್ಕಾರವನ್ನ ಕಮಿಷನ್ ಸರ್ಕಾರ ಎಂದು ಕರೆದರು. ಇದು ವ್ಯಾಪಕ ಭ್ರಷ್ಟಾಚಾರವನ್ನ ಸೂಚಿಸುತ್ತದೆ ಎಂದು ಹೇಳಿದರು. ಯತ್ನಾಳ್ ಈ ಆರೋಪಗಳನ್ನ ಪದೇ ಪದೇ ಮಾಡಿದ್ರು. ಅವುಗಳಿಗೆ ನಿರ್ದಿಷ್ಟ ಪುರಾವೆಗಳನ್ನ ಸಾರ್ವಜನಿಕವಾಗಿ ಒದಗಿಸುವುದು ವಿರಳವಾಯಿತು. ಕೆಲವೊಮ್ಮೆ ಅವರು ತಮ್ಮ ಬಳಿ ಪುರಾವೆಗಳಿವೆ ಎಂದು ಹೇಳಿ ಸವಾಲು ಹಾಕಿದ್ರು. ಯತ್ನಾಳ್ ಅವರ ಬಹಿರಂಗ ಆರೋಪಗಳು ಬಿಜೆಪಿಯೊಳಗೆ ದೊಡ್ಡ ಮುಜುಗರವನ್ನುಂಟು ಮಾಡಿತು. ವಿಶೇಷವಾಗಿ ವಿರೋಧ ಪಕ್ಷಗಳು ಈ ಹೇಳಿಕೆಗಳನ್ನು ಬಳಸಿಕೊಂಡು ಬಿಜೆಪಿ ವಿರುದ್ಧ ದಾಳಿಯನ್ನ ನಡೆಸಲು ಅವಕಾಶ ಸಿಕ್ತು. ಯತ್ನಾಳ್ ಅವರ ಈ ನಿರಂತರ ಮತ್ತು ಬಹಿರಂಗ ಆರೋಪಗಳು ಪಕ್ಷದ ಶಿಸ್ತಿನ ಉಲ್ಲಂಘನೆ ಎಂದು ಪರಿಗಣಿಸಲಾಯಿತು. ಇದು ಅಂತಿಮವಾಗಿ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲು ಪ್ರಮುಖ ಕಾರಣಗಳಲ್ಲಿ ಒಂದಾಯಿತು. ಯತ್ನಾಳ್ ಅವರ ಆರೋಪಗಳು ಯಡಿಯೂರಪ್ಪ ಕುಟುಂಬದ ನಾಯಕತ್ವ ಮತ್ತು ವರ್ಚಸ್ಸಿಗೆ ನೇರ ಸವಾಲನ್ನ ಒಡ್ಡಿದ್ವು.
ಯತ್ನಾಳ್ ಅವರ ಈ ಆರೋಪಗಳು ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ವರದಿಯಾದವು ಮತ್ತು ಸಾರ್ವಜನಿಕ ಚರ್ಚೆಗೆ ದಾರಿಯನ್ನ ಮಾಡಿಕೊಡ್ತು. ಯಡಿಯೂರಪ್ಪ ಕುಟುಂಬವು ಪಕ್ಷವನ್ನ ನಿಯಂತ್ರಿಸ್ತಾ ಇದೆ ಮತ್ತು ಕಾಂಗ್ರೆಸ್ ನಾಯಕರೊಂದಿಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾ ಇದೆ ಎಂದು ಯತ್ನಾಳ್ ಅವರು ಆರೋಪಿಸಿದರು. ಯತ್ನಾಳ್ ಅವರ ನಿರಂತರ ಟೀಕೆಗಳು ಮತ್ತು ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದ್ರಿಂದ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಯು ಅವರಿಗೆ ನೋಟಿಸ್ ನೀಡಿ ಅಂತಿಮವಾಗಿ 2025 ಮಾರ್ಚ್ 26ರಂದು 6 ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಾಟಿಸಿತು. ತಮ್ಮ ಉಚ್ಚಾಟನೆಯು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಒತ್ತಡದಿಂದ ನಡೆದಿದೆ ಎಂದು ಯತ್ನಾಳ್ ಆರೋಪಿಸಿದರು. ತಮ್ಮನ್ನು ಉಚ್ಚಾಟಿಸಿದ್ರು ಭ್ರಷ್ಟಾಚಾರ ಮತ್ತು ಕುಟುಂಬ ರಾಜಕಾರಣದ ವಿರುದ್ಧದ ತಮ್ಮ ಹೋರಾಟವನ್ನ ಮುಂದುವರಿಸುವುದಾಗಿ ಯತ್ನಾಳ್ ಘೋಷಿಸಿದರು. ಇನ್ನು ಉತ್ತರ ಕರ್ನಾಟಕದ ಅಭಿವೃದ್ಧಿಯ ವಿಷಯದಲ್ಲಿ ಯತ್ನಾಳ್ ಯಡಿಯೂರಪ್ಪ ಅವರ ವಿರುದ್ಧ ಧ್ವನಿಯನ್ನ ಎತ್ತಿದ್ರು. ನಿಧಿಯ ಹಂಚಿಕೆಯಲ್ಲಿ ತಾರತಮ್ಯವಿದೆ ಎಂದು ಆರೋಪಿಸಿದರು. ಯತ್ನಾಳ್ ಅವರಿಗೆ ಮುಖ್ಯಮಂತ್ರಿಯಾಗುವ ಮಹತ್ವಾಕಾಂಕ್ಷೆಯೂ ಇತ್ತು ಮತ್ತು ಯಡಿಯೂರಪ್ಪ ಅವರ ನಾಯಕತ್ವವು ತಮ್ಮ ಪ್ರಗತಿಯನ್ನ ತಡೆಯುತ್ತಿದೆ ಎಂದು ಅವರು ಭಾವಿಸಿದರು. ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿ ಪಕ್ಷದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.